ಮತ್ತೆ ಶರತ್ ಅಂದ್ರೆ ಯಾರು ಇಲ್ಲಿ ಹುಡುಗಿ ಗಂಡ ಅಂತ ಬರೆಸಿದೆ ಅಲ್ವಾ. ಇವನು ನಾನೇ ಶರತ್ ಎನ್ನುತ್ತಾ ಬ್ಯಾಗ್ ಇಳಿಸಿ ಮುಂದೆ ಹೋದ. ನರ್ಸು ಅರ್ಥವಾಗದಂತೆ ಮುಖ ಮಾಡಿಕೊಂಡು ಪ್ಯಾಡ್ ಇವನ ಕೈಲಿತ್ತು. ಇಲ್ಲಿ ಸೈನ್ ಹಾಕಪ್ಪ ಎಂದಳು. ಹೇಗಿದ್ದಾಳೆ? ಆ, ಎಲ್ರಿಗೂ ನಮಸ್ಕಾರ. ನಾನು ಮಧು ವೈಎನ್ ಅವರು ಬರೆದಿರ್ತಕ್ಕಂಥ ಇಂತಿ ಪೂರ್ವಿ ಈ ಕಾದಂಬರಿನ ಈಗಷ್ಟೇ ಓದಿ ಮುಗಿಸ್ದೆ. ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಕಾಡೋದಕ್ಕೆ ಶುರುವಾಯಿತು. ಈಗ ಇಂತಿ ಪೂರ್ವಿ ಹೆಸರು ಹೇಳ್ದಂಗೆ ಒಂದು ಪತ್ರಗಳ ಒಂದು ಇದನ್ನು ಬರುತ್ತೆ. ಶರತ್ ಮತ್ತೆ ಪೂರ್ವಿ ಇವರಿಬ್ಬರ ಒಂದು ಬದುಕು ಜೀವನ ಅಂದ್ರೆ ಇದು ಸ್ವಲ್ಪ ಹಳೆ ಕಾಲದ ಅಂದ್ರೆ ಈ ಇಂಟರ್ನೆಟ್ ಇದೆಲ್ಲ ಟ್ವಿಟರ್ಸು ಇವೆಲ್ಲ ಇಲ್ಲ, ಆರ್ಕೈಡ್ ಆ ಥರ ಇದ್ದಾಗ ಇಂಗ್ಲೆಂಡ್ ಲೆಟ್ರು ಈ ಥರದ್ದೆಲ್ಲ ಬರುತ್ತೆ. ಇಡೀ ಕಾದಂಬರಿ ನಾನು ಓದಿಸ್ಕೊಂಡು ಹೋಯ್ತು, ಆವರಿಸ್ಕೊಂಡು ಹೋಯ್ತು. ತುಂಬ ಇಷ್ಟ ಆಯಿತು. ಒಂದು ಕಾಡೋದಕ್ಕೆ ಶುರು ಆಯಿತು. ಕೊನೆಯಲ್ಲಿ ಅವ್ರು ಏನಾಗ್ತಾರೆ ಏನು ಅನ್ನೋದನ್ನ ಬಹುಶಃ ಅದು ಓಪನ್ ಎಂಡ್ ಅಂತಾರಲ್ಲ ಆ ಥರ ಮುಂದೆ ಏನಾಗುತ್ತೆ ಅನ್ನೋದನ್ನ ಒಂಥರ ಇದು ಇಟ್ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು. ಅಂದರೆ ಅವಳು ಶರತ್ ಮತ್ತೆ ಪೂರ್ವಿ ಜಗಳ ಗಂಟೆ ಇವರಿಬ್ರು PUC ಇರುವಾಗ ಅಂದ್ರೆ ಮಳೆ ಹನಿಯ ಸುವಾಸನೆ, ಹಳೆಯ ಪತ್ರಗಳ ಮೆಲುಕು, ಹೃದಯದೊಳಗೆ ಕೂಡಿದ್ದ ಅಸಂಖ್ಯ ನೆನಪುಗಳಿಂದ ಕೂಡಿದ ಪುಸ್ತಕನೇ ಈ ಇಂತಿ ಪೂರ್ವಿ. ಇದು ಸ್ವಲ್ಪ ಹೇಗೆ ಅಂದ್ರೆ ಬಹುಶಃ ಇದು ನಾನು ಇವರ ಯಾವ ಪುಸ್ತಕವನ್ನು ಓದಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಓದಿರೋದು. ನನಗೆ ಆ ಟೈಟ್ಲ್ ಡಿಸೈನ್ ಇಷ್ಟ ಆಗಿ ಈ ಕಾದಂಬರಿ ಪುಸ್ತಕ ನಾನು ತಗೊಂಡೆ. ಅಂದ್ರೆ ಇದು ಸ್ವಲ್ಪ ಕಾಲೇಜ್ ದಿನಗಳು, PUC ದಿನಗಳು, ಆ ಹುಡುಗ ಹುಡುಗಿ ಮಧ್ಯೆ ನಡೀತಕ್ಕಂಥ ಅಂದ್ರೆ ಕಥಾನಾಯಕ ನಾಯಕಿಯ ಮಧ್ಯೆ ನಡೀತಕ್ಕಂಥ ಜಗಳಗಳು, ಆ ಸ್ಕೂಲು ಅಲ್ಲಿಂದ ಬಿಟ್ಟ ಮೇಲೆ ಅವ್ರು ಏನಾಗ್ತಾರೆ, ಡಿಗ್ರಿ ಮುಗಿದ್ಮೇಲೆ ಏನಾಗುತ್ತೆ ಅವ್ರ ಬದುಕು. ಎಸ್ಪೆಷಲಿ ಇವರು ಬಹುಶಃ ಲೇಖಕರು ಅಂದ್ರೆ ಯಂಗ್ಸ್ಟರ್ಸ್ನೇ ಇದ್ರ ಇಟ್ಕೊಂಡು ಮಾಡಿರೋದು. ಒಂದು ಸ್ವಲ್ಪ ಅಲ್ಲಲ್ಲಿ ಪೋಲಿತನೂ ಬರುತ್ತೆ, ಕೆಲವೊಂದು ಪದಗಳು ಆ ಥರನೂ ಬರುತ್ತೆ. ಏನೇ ಇದ್ರು ಇಡೀ ಕಾದಂಬರಿ ಆವರಿಸ್ಕೊಳ್ತಾ ಹೋಯ್ತು. ಕೊನೆಯಲ್ಲಿ ಪೂರ್ವಿ ಇರಬೇಕಾಗಿತ್ತು ಅಂದ್ರೆ ಅವಳು ಸತ್ತೋಗಲ್ಲ, ಅದು ಓಪನ್ ಎಂಡ್ ತರ ಇಟ್ಟಿದ್ದಾರೆ. ಏನಾಯ್ತು ಏನಿಲ್ಲ ಅಂತ ಒಂದು ಇದು ಹೇಳ್ತೀನಿ ಕೇಳಿ. ಇಲ್ಲಿ ಯಾವ ರೀತಿ ಒಂದಿಷ್ಟು ನನಗೆ ಇಷ್ಟವಾದ ಸಾಲುಗಳು. ಶರತ್ ಲೈಬ್ರರಿ ಇದ್ದ. ಪೂರ್ವಿ ಎದುರು ಕೂತು ಪೇಪರ್ ಓದ್ತಾ ಇದ್ದಾಳೆ. ಅಲ್ಲೋಡು ಮಾನವ ಕಳ್ಳ ಸಾಗಾಣಿಕೆ, ಇವರ ಬಂಧನ. ಹುಷಾರು ಕಣಪ್ಪ, ನಮ್ಮ ಮದ್ವೆ ಆಗೋಗಂಟ ನಮ್ಮ ಮಾವನ ಜೋಪಾನ ಮಾಡೋದು ನಿಂದೆ ಜವಾಬ್ದಾರಿ, ಗೊತ್ತಾಯ್ತಾ? ಈಗೋ ಇನ್ನೊಂದು ಕೊಚ್ಚೆ ವಿಮಾನ. ಸೊ ಈ ಥರ ನನಗೆ ಇಡೀ ಕತೆ ಆವರಿಸ್ಕೊಳ್ತಾ ಹೋಯ್ತು. ಅಂದರೆ ಅವಳು ಕೊನೆಗೆ ಒಂದು ಪತ್ರ ಬರ್ತಾಳೆ. ಪ್ರಿಯ ಶರತ್, ನಿನಗೆ ಈ ಚೀಟಿ ಸಿಗುವ ಹೊತ್ತಿಗೆ ನಾನು ಊರಲ್ಲಿ ಇರ್ತೇನೆ. ನೀ ಕೊಟ್ಟ ಫೋನನ್ನು ಅದೇ ಸಾಸಿವೆ ಡಬ್ಬಿಯಲ್ಲಿ ಇಟ್ಟಿದ್ದೇನೆ, ಕಾಲ್ ಮಾಡೋ ಸಿಗುತ್ತದೆ. ಇನ್ನೂ 2 ವಾರಗಳಲ್ಲಿ ನನ್ನ ಮದುವೆ ಕಣೋ. ಮದುವೆ ಆಗತ್ತೆ, ಮುಂದೆ ಏನಾಗುತ್ತೆ ತುಂಬಾ ಸ್ವಾರಸ್ಯಕರವಾಗಿ ಸ್ವಲ್ಪ ಅಲ್ಲೆಲ್ಲ ಇದು ಇಟ್ಕೊಂಡು ಒಂದು ಗ್ರಾಂಥಿಕ ಭಾಷೆ, ಆಡು ಭಾಷೆಯಲ್ಲಿ ಲೇಖಕರು ಬರೆದುಕೊಟ್ಟಿದ್ದು ಒಂಥರ ತುಂಬಾ ಇಷ್ಟ ಆಯಿತು. ಅಂದ್ರೆ ಇವರು ಈ ಕಥಾ ಸಂಕಲನ ಬರೆದಿದ್ದಾರೆ. ಕಾರೆಹಣ್ಣು ಕಥಾ ಸಂಕಲನ, ಆಮೇಲೆ ಪೀಪು, ಆಮೇಲೆ ತಂತ್ರಜ್ಞಾನ ಲೇಖಕಗಳು ಡಾರ್ಕ್ ವೆಬ್ಬು, ನೆಲಮುಗಿಲು ಪ್ರಕಾಶನದ್ದು ಕನಸೆ ಕಾಡು ಮಲ್ಲಿಗೆ. ಇಲ್ಲ, ನಾನು ಈ ಕಾದಂಬರಿನ ಓದಿಲ್ಲ. ಡೆಫಿನೆಟ್ಲಿ ಈ ಕಾದಂಬರಿಗಳನ್ನು ಇವರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಖಂಡಿತ ನಾನು ಓದ್ತೀನಿ. ಅಂದರೆ PUC ಪಾಸಾದ ವಿದ್ಯಾರ್ಥಿಗಳು ತಮ್ಮ ಹದಿವರೆಯದ ವಯಸ್ಸಿನಲ್ಲಿ ಮಂಗಾಟ ಬಿಟ್ಟು ಬದುಕು ರೂಪಿಸಿಕೊಳ್ಳುವಾಗ ಪ್ರೀತಿ ಪ್ರೇಮಗಳ ಸುಳಿಯಲ್ಲಿ ಸಿಲುಕ್ತಾರೆ. ಕಾಮನ್ ನಾರ್ಮಲ್ಸು ಇವರಿಬ್ಬರಿಗೂ. ಅಂದರೆ ಶರತ್ ಮತ್ತು ಪೂರ್ವಿ ಅವ್ರದ್ದಂಥ ಅನಿವಾರ್ಯತೆ ಇರುತ್ತೆ. ಸರ್ಕಾರಿ ವಸತಿ ಶಾಲೆಯಲ್ಲಿ ಓದಿದ ಒಂದು ಬಡ ವಿದ್ಯಾರ್ಥಿನಿ ಅವಳು. ಮಧ್ಯಮ ವರ್ಗದ ನಿರೀಕ್ಷೆಗಳ ಭಾರ ಹೊತ್ತ ವಿದ್ಯಾರ್ಥಿ. ಇವರಿಬ್ಬರ ನಡುವಿನ ಸೆಳೆತ ಎಳೆತವೆ ಈ ಒಂದು ಕಾದಂಬರಿ. ಅಂದರೆ ನಾನು ಇದು ನವೆಂಬರಲ್ಲಿ ಬಿಡುಗಡೆ ಆಗಿರೋ ಕಾದಂಬರಿ. ನೀವು ಯಾರಾದರೂ ಈ ಕಾದಂಬರಿನ ಓದಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಅಂದರೆ ಆಡು ಭಾಷೆಯಲ್ಲಿದೆ, ಗ್ರಾಂಥಿಕ ಶೈಲಿಯಲ್ಲಿ ಒಂದು ಹಳ್ಳಿ ಭಾಷೆ ಅಲ್ಲಿಂದ ಇಲ್ಲಿ. ಅವಳು ಪೂರ್ವಿ ಬದುಕನ್ನು ಹಾಳು ಮಾಡ್ಕೊಂಡ್ಬಿಟ್ಲೆ ಅನ್ನೋದು ನನಗೆ ಅನ್ನಿಸ್ತು. ಅವಳು ಕೊನೆಯಲ್ಲಿ ಹೇಳ್ತಾಳಲ್ಲ, ನಾನು ಮದುವೆ ಆದೆ ಅದು ಇದು ಅಂತ. ಇರಲಿ, ಇಡೀ ಕಥೆನೇ ಹೇಳ್ಬಿಟ್ರೆ ಸ್ವಾರಸ್ಯ ಹೊರಟೋಗುತ್ತೆ. ಮಿಸ್ ಮಾಡಬೇಡಿ, ಇದು ಓದಿ. ಸ್ವಲ್ಪ ಎಲ್ಲ ಥರನೂ ಮಿಕ್ಸ್ಡ್ ಇರೋದ್ರಿಂದ ಯಂಗ್ಸ್ಟರ್ಸ್ನೇ ಮೇನ ಪ್ರಧಾನವಾಗಿ ಇಟ್ಕೊಂಡಿದ್ದು ಒಂಚೂರು ಇದೊಂದಿದೆ. ಬಟ್ ಆ ಹಳ್ಳಿ ಶೈಲಿ, ಆ ಬದುಕು, ಆ ಕಾಲೇಜು ದಿನಗಳು, ಎಕ್ಸಾಮ್ ನೋಡುವಾಗ ಅವ್ನ ಕಂಡ್ರೆ ಇವಂಗಾಗಲ್ಲ. ಬಟ್ ಅವಳು ಕೊನೆಯಲ್ಲಿ ಹೇಳ್ತಾಳೆ, ರಿವೀಲ್ ಮಾಡಿದಾಗ, ನಾನು ಸುಳ್ಳು ನಿನ್ನ ಕಂಡ್ರೆ ಈ ಥರ ಮಾಡ್ತಾ ಇದ್ದೆ ಅಂತ ಅದೊಂದು ಮಾತು ಬರುತ್ತೆ. ಆ ಪತ್ರದಲ್ಲಿ ಬರೆದಿರ್ತಾಳೆ. ಅದು ತುಂಬ ಕಾಡೋದಕ್ಕೆ ಶುರುವಾಯಿತು. ಎಲ್ಲ ಜಗಳ ಗಂಟರು ಹಾಗೆ ಹೀಗೆ ಅಂತ ನಾನು ಅಂದ್ಕೊಂಡೆ. ಓದಿ, ಮಿಸ್ ಮಾಡಬೇಡಿ.